ದಬ್ಬೇಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಳೇನಹಳ್ಳಿ ದೇವರಾಜು ಅಧ್ಯಕ್ಷತೆಯಲ್ಲಿ ನಡೆದ ದಬ್ಬೇಘಟ್ಟ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ದಬ್ಬೇಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾವೆಲ್ಲರೂ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಜನತೆ ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ನಮ್ಮನ್ನು ಆಯ್ಕೆ ಮಾಡಿದ ಜನತೆಯ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇವೆ. ದೇವರ ಆಶೀರ್ವಾದ ಮತ್ತು ಜನತೆಯ ಬೆಂಬಲವಿದ್ದರೆ ಮತ್ತೊಂದು ಅವಧಿಗೆ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಬಾಕಿ ಉಳಿದಿರುವ ಕೆಲಸಗಳನ್ನು ಸಂಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ. ಎಲ್ಲಾ ದೇವರ ಆಶೀರ್ವಾದದ ಮೇಲೆ ನಿಂತಿದೆ ನೋಡೋಣ ಎಂದು ತಿಳಿಸಿದರಲ್ಲದೆ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯ ಕೊನೆಯ ಸಾಮಾನ್ಯ ಸಭೆಯಾಗಿರುವುದರಿಂದ ಚುನಾಯಿತರಾದ ಎಲ್ಲಾ ಸದಸ್ಯರನ್ನು ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಸರ್ ಉಮಾಶಂಕರ್ ಅವರೇ, ನಮ್ಮ ಚಲುವರಾಜ್ ಸರ್ ಅವರೇ, ಮಧುಕರ್ ಅವರೇ, ನಮ್ಮ ಕಂಪ್ಯೂಟರ್ ಆಪರೇಟರ್ ಆದಂಥ ನಮ್ಮ ಚರಣರಾಜ್ ಅವರೇ, ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ, 21ರಿಂದ 26ವರೆಗೆ ಏನು ನಾವು ಪಂಚಾಯತಿಲಿ ಸಾಕಷ್ಟು ಏನು ಇಂದು ಬಾಡಿಗೆ ವಹಿಸ್ಕೊಂಡ್ರೆ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅಂತ ನಮಗೆ ಮನಸ್ಸಿಗೆ ತೃಪ್ತಿ ಇದೆ. ಈಗ ಮಾಡ್ಕೊಂಡು ನಮಗೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಅಧಿಕಾರಿಗಳಾಗಲಿ, ನಮ್ಮ ಆರ್ಡಿಮೆಂಟ್ಗಳಾಗಲಿ, ನಮ್ಮ ಸದಸ್ಯರುಗಳಾಗಲಿ ಎಲ್ಲ ರೀತಿ ಮಾಡ್ಕೊಂಡು ಕೆಲಸ ಕಾರ್ಯಗಳು ಕುಂದುಕೊರತೆಗಳನ್ನೆಲ್ಲ ನಿರ್ವಹಿಸ್ಕೊಂಡು ಹೋಗಿದ್ದೀವಿ. ಒಂದು ತೃಪ್ತಿ ಇದೆ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಇಲ್ಲೇ ಬಂದಿದ್ದಾರೆ ದಿನ 2020-25ನೇ ಸಾಲಿನ ನಮ್ಮ ಆಡಳಿತ ಮಂಡಳಿಯ ಸದಸ್ಯರ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಗ್ರಾಮ ಪಂಚಾಯತಿ ದಬ್ಬೇಘಟ್ಟ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ದೇವರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಉಪಾಧ್ಯಕ್ಷರಾದ ಕುಮಾರಿ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹೆಚ್ಚು ಸೇವೆ ಸಲ್ಲಿಸಿದಂತಹ ನಮ್ಮ ಹಿರಿಯ ಅಧಿಕಾರಿಗಳ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತ ಉಮಾಶಂಕರ್ ಸರ್ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಕಾರ್ಯದರ್ಶಿಗಳು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಈ ದಬ್ಬೇಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸದಸ್ಯರುಗಳು ಸಹ ಸ್ವಾಗತವನ್ನು ಕೋರ್ತಾ ನನ್ನ ಈ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. 2020-25ನೇ ಸಾಲಿನ ಏನು ಆಡಳಿತ ಮಂಡಳಿ 2020ರಲ್ಲಿ ಸಾರ್ವಜನಿಕರಿಂದ ಆಯ್ಕೆಯಾಗಿ ನಮ್ಮ ಈ ಒಂದು ಗ್ರಾಮ ಪಂಚಾಯತಿಯ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ಸಾರ್ವಜನಿಕರಿಂದ ಆಯ್ಕೆಯಾಗಿ ಬಂದು ನಮ್ಮ ಈ ಒಂದು 5 ವರ್ಷದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಿ ಎಲ್ಲರ ಅನುದಾನದ ಸರ್ಕಾರ ಬಂದಂತಹ ಅನುದಾನದಲ್ಲಿ 15 ಫೈನಾನ್ಸ್ ಆಗ್ಬೋದು, ನರೇಗಾ ಆಗ್ಬೋದು, ಇನ್ನಿತರ ಎಲ್ಲ ಅನುದಾನದಲ್ಲೂ ಸಹ ನಮ್ಮ ಈ ಒಂದು ಅವಧಿಯಲ್ಲಿ ತುಂಬ ನಮ್ಮ ಆಡಳಿತ ಮಂಡಳಿ ತುಂಬ ಸಹಕಾರ ನೀಡಿದೆ. ನನ್ನ ಕಾಮಗಾರಿಗಳಾಗ್ಬೋದು, ಇನ್ನೊಂದು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೋದು, ಕುಡಿಯೋ ನೀರುಗಳಾಗ್ಬೋದು, ಕೆಲಸ ಮಾಡೋಕ್ಕೋಸ್ಕರ ತುಂಬ ನನಗೆ ಸಹಕಾರ ನೀಡಿದೆ. ಈ ಒಂದು ಸಹಕಾರ ನೀಡಿರತಕ್ಕಂಥ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಮುಂದಿನ ಸಹ ಎಲ್ಲ ಈ ಒಂದು ಒಗ್ಗಟ್ಟಿನಿಂದ ಹೋಗೋದಕ್ಕೆ ಮುಂದಿನ ಸಹ ನೀವು ಈ ಒಂದು ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಬನ್ನಿ ಅಂತಂದ್ಬಿಟ್ಟು ಕೇಳ್ಕೊತಾ ನೀವು ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ.